ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಶುಭೋದಯ. ನೀವು ನೋಡ್ತಿದ್ದೀರಾ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಯಾವ್ದಪ್ಪ ಅಂತಂದ್ರೆ ಸ್ನೇಹಿತರೆ, ತಮ್ಮನೆಲ್ಲ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಇವತ್ತು ಯಾವ ಸಿನಿಮಾದ ಬಗ್ಗೆ ಒಂದು ರಿವ್ಯೂನ ಕೊಡಕ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ಇವತ್ತು ಆ ಸಿನಿಮಾದ ರಿವ್ಯೂ ನಾನು ಯಾಕೆ ಕೊಡ್ತಾ ಇದೀನಿ ಅಂತ ಕ್ಲಾರಿಫಿಕೇಶನ್ ನ ಮತ್ತು ಆ ಸಿನಿಮಾ ಬಗ್ಗೆ ರಿವ್ಯೂನ ಎರಡನ್ನೂ ಕೂಡ ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ತಡ ಯಾಕೆ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗಿರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಾನು ಆಲ್ಮೋಸ್ಟ್ ಅಲ್ಲಿ ಕನ್ನಡ ಸಿನಿಮಾ ಬಗ್ಗೆ ರಿವ್ಯೂ ಜಾಸ್ತಿ ಕೊಡ್ತಾ ಇದ್ದಿದ್ದರಿಂದ, ಬಟ್ ಈ ಸಿನಿಮಾ ಬಗ್ಗೆ ಯಾಕೆ ಕೊಡ್ತಾ ಇದ್ದೀನಿ ಅಂತಂದ್ರೆ ಎರಡು ಕಾರಣಗಳು ಸ್ನೇಹಿತರೆ. ಒಂದು, ಈ ಸಿನಿಮಾ ಅಷ್ಟು ಚೆನ್ನಾಗಿದೆ. ಇನ್ನು ಎರಡನೇ ಕಾರಣ ಬಂದ್ಬಿಟ್ಟು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಕನ್ನಡದವರಾಗಿರೋದ್ರಿಂದ ಈ ಸಿನಿಮಾದ ರಿವ್ಯೂನ ನಾನು ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಬಂದೆ ಸ್ನೇಹಿತರೆ. ಹಾಗಾಗಿನೇ ಈ ಸಿನಿಮಾದ ಒಂದು ರಿವ್ಯೂನ ಕೊಡ್ತಾ ಇದ್ದೀನಿ. ಇನ್ನು ಈ ಸಿನಿಮಾ ಯಾವ್ದು ಏನಂತಂದ್ರೆ ಸ್ನೇಹಿತರೆ, ಆಂಧ್ರ ಕಿಂಗ್ ತಾಲೂಕು ಅಂತ ಹೇಳ್ಬಿಟ್ಟು. ಈ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಸ್ನೇಹಿತರೆ, ಥಿಯೇಟರ್ ಅಲ್ಲಿ ಹೋಗಿ ನಾನು ಕುತ್ಕೊಂಡು ತುಂಬಾನೇ ಎಮೋಷನಲ್ ಆಗಿದ್ದೀನಿ. ಒಬ್ಬ ಹೀರೋ ಮತ್ತು ಒಬ್ಬ ಫ್ಯಾನ್ ಮಧ್ಯೆ ಇರ್ಬೇಕಾದಂತ ಒಂದು ಸಂಬಂಧನ, ಬಾಂಡಿಂಗ್ ನ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ ಸ್ನೇಹಿತರೆ. ಯಾಕೆಂತಂದ್ರೆ ಒಬ್ಬ ಹೀರೋಗೋಸ್ಕರ ಒಬ್ಬ ಫ್ಯಾನ್ ಒಂದು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾನೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಯಾಕೆಂದ್ರೆ ಯಾವ ತ್ಯಾಗ ಬೇಕಾದ್ರೂ ಮಾಡ್ತಾನೆ ಅನ್ನೋದಕ್ಕೆ ಇಲ್ಲಿ ಈ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ ಸ್ನೇಹಿತರೆ. ಕ್ಲೈಮ್ಯಾಕ್ಸ್ ಸೀನ್ ಅಂತಾನೆ ಹೇಳ್ಬೋದು. ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಸೀನ್ ಏನಂತಂದ್ರೆ ಸ್ನೇಹಿತರೆ, ತುಂಬಾನೇ ಇಷ್ಟ ಆಯ್ತು ನನಗೆ. ಆ ಸೀನ್ ಯಾವ್ದು ಏನಂತಂದ್ರೆ ಸ್ನೇಹಿತರೆ, ತುಂಬಾನೇ ಒಂದ್ ಕಡೆ ಲವ್ವರ್ ಅಥವಾ ಒಂದು ಈ ಅವರು ಪೂಜಿಸ್ತಾರಂತ ಒಂದು ಹೀರೋನ, ಇವೆರಡೂ ಮಧ್ಯೆ ಆ ಒಂದು ಫ್ಯಾನ್ ನಿಂತ್ಕೊಂಡಾಗ ಯಾವ ತರ ಯಾರ್ ಬೇಕು ಅಂತ ಹೇಳ್ಬಿಟ್ಟು ಅನ್ನೋದು ಇಲ್ಲಿ ಬಂದಾಗ ಅವ್ರು ಯಾರನ್ನ ಸೆಲೆಕ್ಟ್ ಮಾಡ್ತಾರ ಅನ್ನೋದ್ರ ಮೇಲೆ ಬೇಸ್ ತುಂಬಾನೇ ಅದು ಒಂದು ಸೆಂಟಿಮೆಂಟ್ ಸೀನ್ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಆ ತರ ಒಂದು ಹೀರೋಗೆ ಕಷ್ಟ ಬಂದಾಗ ಫ್ಯಾನ್ ಆದವನು ಎಷ್ಟೆಲ್ಲ ಕಷ್ಟಪಟ್ಟು ಅವ್ರಿಗಿನ್ನ ಒಂದು ಬಚಾವ್ ಮಾಡ್ತಾನೆ ಮತ್ತು ಅವ್ರ ಕಷ್ಟನ ನಿವಾರಿಸ್ತಾನೆ ಅನ್ನೋದ್ರ ಬಗ್ಗೆ ಒಂದು ಕತೆ ಆದ್ರೆ, ಇನ್ನೊಂದ್ ಕಡೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಈ ಸಿನಿಮಾ. ಯಾರೆಲ್ಲ ಈ ಸಿನಿಮಾನ ನೋಡಿಲ್ವೋ ದಯವಿಟ್ಟು ಹೋಗಿ ಥಿಯೇಟರ್ ಅಲ್ಲೇ ನೋಡಿ. ಯಾಕೆಂತಂದ್ರೆ ಈ ಸಿನಿಮಾದ ಒಂದು ಲೀಡ್ ರೋಲ್ ನಲ್ಲಿ ನಟಿಸಿರುವಂತದ್ದು ಹೀರೋ ಆಗಿ ರಾಮ್ ಪೋತಾನಿ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ, ಮತ್ತು ಹೀರೋಯಿನ್ ಆಗಿ ಭಾಗ್ಯಶ್ರೀ ಅವರು ಮಹಾಲಕ್ಷ್ಮಿ ಎಂಬ ಪಾತ್ರದಲ್ಲಿ ಮತ್ತು ತುಂಬಾನೇ ಚೆನ್ನಾಗಿ ಮಾಡಿದಾರೆ ಸ್ನೇಹಿತರೆ. ಇಲ್ಲಿ ಹೀರೋ ಆಗಿರ್ಬೋದು, ಈ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರು ಬಂದ್ಬಿಟ್ಟು ಇಲ್ಲಿ ಸೂರ್ಯ ಆಗಿ ನಟಿಸಿರೋದಾಗಿರ್ಬೋದು, ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ಈ ಸಿನಿಮಾ ಮಾತ್ರ. ಯಾಕೆಂತಂದ್ರೆ ಇಲ್ಲಿ ಇದು ನಮ್ ಕನ್ನಡದಲ್ಲೂ ಕೂಡ ಬರ್ಬೇಕಿಂತ ಒಂದು ಸಿನಿಮಾ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಆಲ್ರೆಡಿ ಸಿನಿಮಾಗಳು ಬಂದಿದಾವ ಅನ್ಸುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಈ ಸಿನಿಮಾ ತುಂಬಾನೇ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ ಸಿನಿಮಾ ಆ ಮಟ್ಟಕ್ಕೆ ಒಂದು ತುಂಬಾ ಚೆನ್ನಾಗಿದೆ. ರಾಮ್ ಪೋತಾನಿ ಅವರಿಗೆ ನಾನು ಮತ್ತೊಂದ್ಸಲ ಕಂಗ್ರಾಸ್ ಹೇಳ್ತೀನಿ. ಯಾಕೆಂತಂದ್ರೆ ಈ ಸಿನಿಮಾ ನಿಮ್ಮ ಒಂದು ಸಿನಿಮಾಗಳ ಲಿಸ್ಟ್ ನಲ್ಲಿ ಒಂದು ಹಿಟ್ ಲಿಸ್ಟ್ ನಲ್ಲಿ ಸೇರುತ್ತೆ ಅಂತಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಮೂವಿ. ನನಗೆ ತುಂಬಾನೇ ಮನ್ಸ್ಫುಲ್ ಆಗಿ ಹೇಳ್ತಾ ಇದೀನಿ. ಈ ಸಿನಿಮಾ ಯಾವ ತರ ಇದೆ ಅಂತಂದ್ರೆ, ನನಗೆ ಈಗ ಏನಿದೆ ಇದು ಪ್ರೆಸೆಂಟ್ ಈಗ ನಡೀತಿರುವಂತ ಸಿಚುವೇಶನ್ ಯಾವ್ದಪ್ಪ ಅಂದ್ರೆ ನಮ್ಮ ಡೆವಿಲ್ ಸಿನಿಮಾನ ನಾವೆಲ್ಲ ಫ್ಯಾನ್ಸ್ ಗಳು ಹೆಂಗೆ ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಸಿನಿಮಾನ ಗೆಲ್ಸ್ಕೊಡ್ತೀವ, ಆ ಒಂದು ಬೇಸಿಸ್ ನ ಸಿನಿಮಾ ಮುಖಾಂತರ ತೋರಿಸಿರೋದೇ ಈ ಸಿನಿಮಾ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾಕೆ ಅಂತಂದ್ರೆ ಹೀರೋ ಅನ್ನೋ ಕಷ್ಟದಲ್ಲಿ ಇದ್ದಾಗ ಸಿನಿಮಾ ನಮ್ಮ ಒಂದು ಏನು ಫ್ಯಾನ್ಸ್ ಗಳು ಒಂದು ಧೈರ್ಯನ ತುಂಬಿ ಸಿನಿಮಾನ ಗೆಲ್ಲಿಸ್ತೀವಿ ಅಂತ ಯಾರೆಲ್ಲ ಮುಂದ್ ನಿಂತಿದ್ರಲ್ಲ, ಇದೇ ಸಿನಿಮಾ ಒಂದು ಥಿಯೇಟರ್ ಅಲ್ಲಿ ನೋಡ್ದಂಗ ಆಯ್ತು ಸ್ನೇಹಿತರೆ. ನನಗೆ ಆ ಸೀನ್ ತುಂಬಾನೇ ಇಷ್ಟ ಆಯ್ತು. ನಮ್ಮ ಡಿ ಬಾಸ್ ಮತ್ತು ನಮ್ಮ ಸಿನಿಮಾ ಆಗಿರುವಂತ ಡೆವಿಲ್ ಸಿನಿಮಾನ ಗೆಲ್ಸೋ ಜವಾಬ್ದಾರಿ ನಮ್ದು ಅಂತೇಳಿ ನಮ್ಮ ಒಂದು ಕರ್ನಾಟಕ ಜನತೆಯ ಎಲ್ಲಾ ಡಿ ಬಾಸ್ ಫ್ಯಾನ್ಸ್ ಗಳು ತಮ್ಮ ಮೇಲೆ ಜವಾಬ್ದಾರಿನ ಹೊತ್ಕೊಂಡು ಸಿನಿಮಾನ ಗೆಲ್ಸಕ್ಕೆ ಪ್ರಚಾರ ಮಾಡ್ತಾ ಇದ್ದಾರೆ. ಈ ಒಂದು ಕಂಟೆಂಟ್ ನ ನಾನು ಥಿಯೇಟರ್ ಅಲ್ಲಿ ನೋಡೋದಂತ ಒಂದು ಸಿಚುವೇಶನ್ಸ್ ತುಂಬಾನೇ ಇತ್ತು ಸ್ನೇಹಿತರೆ. ಅದೆಲ್ಲ ನನಗೆ ಬಹಳನೇ ನೆನಪಾಯ್ತು. ಹಾಗಾಗಿನೇ ಈ ಸಿನಿಮಾ ನನಗೆ ತುಂಬಾನೇ ಲೈಕ್ ಆಯ್ತು ಅಂತ ಪರ್ಸನಲಿ ತುಂಬಾನೇ ಲೈಕ್ ಆಗಿರುವಂತ ಸಿನಿಮಾ. ಹಾಗಾಗಿನೇ ಈ ಸಿನಿಮಾ ಯಾವ್ದೇ ಕಾರಣಕ್ಕೂ ಯಾರು ಮಿಸ್ ಮಾಡ್ಕೋಬೇಡಿ. ಒಂದ್ಸಲ ಹೋಗಿ ಥಿಯೇಟರ್ ಅಲ್ಲಿ ನೋಡ್ಕೊಂಡ್ ಬನ್ನಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಬಂದು ಕಮೆಂಟ್ ಹಾಕಿ ಸ್ನೇಹಿತರೆ, ಸಿನಿಮಾ ಇಷ್ಟ ಆಗ್ಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಆದ್ರೆ ಎಮೋಷನಲಿ ನೀವು ಒಂದು ಸಿನಿಮಾ ತರ ನೋಡಿ, ಆಗ ನಿಮಗೆ ಒಂದು ಹಾರ್ಟ್ ಫುಲ್ ಆಗಿ ಟಚ್ ಆಗುವಂತ ಸಿನಿಮಾ ಇದು. ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಸಿನಿಮಾದ ಮುಖಾಂತರ ನಿಮ್ಗೆ ರಿವ್ಯೂ ಕೊಡಕ್ ಬರ್ತೀನಿ ಸ್ನೇಹಿತರೆ. ಯಾರೆಲ್ಲ ಇವತ್ತಿನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಿನಿಮಾನ ಹೋಗಿ ಯಾರೆಲ್ಲ ಥಿಯೇಟರ್ ನೋಡ್ಕೊಂಡ್ ಬಂದಿದ್ರ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನನಗಂತೂ ತುಂಬಾ ಚೆನ್ನಾಗಿದೆ. ನಿಮಗೆಲ್ಲ ಏನ್ ಅನ್ಸುತ್ತೆ ಅನ್ನೋದು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಈ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ
ಮತ್ತೆ ನಿಮಗೆ ಪ್ರತಿ ಸಲ ಹೇಳೋ ತರನೇ ಇವತ್ತಿನ ವಿಡಿಯೋದಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸಿನಿಮಾ ತುಂಬಾ ದಿನ ಇಲ್ಲ ಸ್ನೇಹಿತರೆ, ಯಾಕೆಂದ್ರೆ ಆಲ್ರೆಡಿ ಇವತ್ತು ತಾರೀಕು 29. 29ನೇ ತಾರೀಕು ಸ್ನೇಹಿತರೆ. ಇನ್ನು ಉಳ್ಕಿರೋದೇ 10 ದಿವಸ. ಲೆಕ್ಕ 11 ದಿವಸ ಪ್ಲಸ್ 11 ದಿವಸ ಅಷ್ಟೇ ನಮ್ಗೆ ಉಳಿದಿರೋದು. ಡೆವಿಲ್ ಸಿನಿಮಾನ ಗೆಲ್ಸೋ ಜವಾಬ್ದಾರಿ ನಮ್ದು. ನನ್ನ ಕಡೆಯಿಂದ ಕೂಡ ಡೆವಿಲ್ ಸಿನಿಮಾನ ನೋಡ್ಬೇಕಂತ ತುಂಬಾ ಯಾರೆಲ್ಲ ಕಾತರದಿಂದ ನಿಮ್ಮ ಥಿಯೇಟರ್ ನಲ್ಲಿ ಬಂದೇ ಬರುತ್ತೆ. ನಾಳೆ 1ನೇ ತಾರೀಕು ಸಿನಿಮಾದ ಒಂದು ಟ್ರೈಲರ್ ಅಪ್ಡೇಟ್ ಇದೆ. ಸಿನಿಮಾದ ಬುಕ್ಕಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ 5, 6ನೇ ತಾರೀಕಿಗೆ. ಯಾರೆಲ್ಲ ಸಿನಿಮಾ ನೋಡ್ಕೋಬೇಕು ಅನ್ಕೊಂಡಿದ್ದೀರಾ ಎಲ್ಲರ ಕಾತರದಿಂದ ಕಾಯ್ತಿದ್ರ ಅಂತ ಗೊತ್ತು. ಕರ್ನಾಟಕ ಜನತೆಗೆ ನಾನು ಕೂಡ ಹೇಳ್ತಾ ಇದೀನಿ, ಸಿನಿಮಾನ ಗೆಲ್ಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಜೈ ಡಿ